ನಾನು ಬಂದಿರೋದು ನೀವು ಆಗಲೇ ವಿಡಿಯೋ ನೋಡಿದಾಗೆ ಗೀತಾ ಚಂದ್ರಶೇಖರ್ ಭಟ್ರು ಕಾರು ನೋಡಿ. ನಮ್ಮ ಅವಸ್ಥೆ, ಗಾಡಿ ಲಾಕ್ ಆಗಿಬಿಟ್ಟಿದೆ. ಕಿತ್ತು ಬಂದ್ರೆ ಹೋಯ್ತು ಗಾಡಿ. ಹೊರಡಿ ಇಲ್ಲ, ಈಗ ಕಡಿಮೆ ಆಗಿದೆ. ಸಾರಿ. हेलो सो वेलकम बैक टू अवर चैनल संसू क्लिक्स यूट्यूब चैनल के वेलकम स्वागत सुस्वागत. ನಾನು ಇವತ್ತು ಹೋಗ್ತಾ ಇರೋದು ಓತ್ನಾಡು ಅನ್ನೋ ಗ್ರಾಮಕ್ಕೆ. ಈ ನೇಚರಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕೆ ಸಖತ್ ಮಜಾ ಬರ್ತಿದೆ. ಈ ಓತ್ನಾಡು ಲೊಕೇಟ್ ಆಗಿರೋದು ನಗರ ಅನ್ನೋ ಗ್ರಾಮದಿಂದ ನಿಯರ್ ಬೈ ಆಗುತ್ತೆ. ಇಲ್ಲಿ ನಾನು ಬಂದಿರೋದು ನೀವು ಆಗಲೇ ವಿಡಿಯೋ ನೋಡಿದಾಗೆ ಓತ್ನಾಡು ಚಂದ್ರಶೇಖರ್ ಭಟ್ರು ಮತ್ತು ಅವ್ರ ವೈಫ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದೆ ನಾನು. ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಅಲ್ಲಿ ಬಂದು ಗಾಡಿ ನಿಲ್ಲಿಸಿ ನಾವು ಒಳಗಡೆ ಹೋಗ್ತಾ ಇದ್ದೆ ಅವ್ರ ಮನೆಯಲ್ಲಿ. ತುಂಬ ಆತ್ಮೀಯವಾಗಿ ಅವರು ನಮ್ಮನ್ನು ಬರಮಾಡಿಕೊಂಡ್ರು. ನೇಚರ್ ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ. ನಿಜವಾಗ್ಲೂ ಅಲ್ಲಿ ಜನ ಆಗಲಿ ಭಟ್ರು ಆಗಲಿ ನಮ್ಮನ್ನು ತುಂಬ ಪ್ರೀತಿಯಿಂದ ನಡೆಸ್ಕೊಂಡ್ರು. ಹಾಗೆಯೇ ಅವರು ನನಗೆ ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ಮೇಡಮ್ ಕೂಡ ತುಂಬ ಖುಷಿ ಆಯಿತು ಅಲ್ಲಿ ಹೋಗಿದ್ದಕ್ಕೆ. ಅವ್ರನ್ನ ಮಾತಾಡಿಸ್ತಾ ತುಂಬ ವಿಷಯಗಳು ಮಾತಾಡಿದ್ವಿ ಇಂಟರ್ವ್ಯೂಗೂ ಮುಂಚೆ ಎಲ್ಲ. ಹಾಗೆ ನನ್ನನ್ನು ಕರ್ಕೊಂಡ್ಬಂದಿದ್ದು ನಾಗರಾಜ್ ಪಂಚಲಿಂಗ ಅಂತ. ಅವರು ಯಕ್ಷಗಾನ ಆರ್ಟಿಸ್ಟು. ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ನೋಡಿದರೆ ಅವ್ರದ್ದು ಇಂಟರ್ವ್ಯೂ ಮಾಡಿದೆ. ಅವರು ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಇಲ್ಲ ಹಾಗೇನಿಲ್ಲ. ಎಲ್ಲ ಮಾತಾಡಾದ್ಮೇಲೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದೆ. ಅವ್ರ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿ ಆಯಿತು. ಅವರು ಹೇಳಿದ ಡೈಲಾಗು ನೀವು ವಿಡಿಯೋದಲ್ಲಿ ನೋಡಿರ್ತೀರ. ಸಖತ್ ಮಜಾ ಬಂತು ಅವ್ರ ವಿಡಿಯೋ ನೋಡಿದ್ದಕ್ಕೆ. ನನಗೆ ತುಂಬ ಭಯನೂ ಆಯಿತು ಆ ವಿಷಯ ಸಡನ್ನಾಗಿ ಅವ್ರನ್ನ ಫೇಸಲ್ಲಿ ನೋಡಿ. ಸೊ ಅವ್ರನ್ನ ಒಬ್ಬರು ಮಾತಾಡಿಸಿ ಮತ್ತು ಅವ್ರ ವೈಫ್ದು ಒಂದು ಇಂಟರ್ವ್ಯೂ ಮಾಡಿದೆ. ಗೀತಾ ಚಂದ್ರಶೇಖರ್ ಭಟ್ರು ಅಂತ ಹೇಳ್ಬೋದಲ್ಲ? ಹೌದು, ಗೀತಾ ಚಂದ್ರಶೇಖರ್. ಗೀತಾ ಇಂಟರ್ವ್ಯೂ ವಿಡಿಯೋಸ್ ನೋಡಿದರೆ ತುಂಬ ಮಳೆ ಸೌಂಡ್ ಬರ್ತಿತ್ತು ಅದರಲ್ಲಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಅಲ್ಲಿ. ಹಾಗೆ ಇಂಟರ್ವ್ಯೂ ಮಾಡ್ತಾ ಸ್ವಲ್ಪ ಸೈಡಲ್ಲಿ ಕೂತಿದ್ರಿಂದ ಒಂದು ಸೈಡಲ್ಲಿ ನಾನು ನೆಂದು ಹೋಗ್ಬಿಟ್ಟಿದ್ದೆ ಅಲ್ಲಿ. ಈ ವ್ಲಾಗ್ನ ರೀಸನ್ ಈ ಮಳೆ ಇಂಟರ್ವ್ಯೂ ಎಲ್ಲ ಆದಮೇಲೆ ಸ್ಟಾರ್ಟ್ ಆಗಿದ್ದು. ಇನ್ನೊಂದು ಟೈಮ್ ಆಯಿತು, ಸಂಜೆ ಆಯಿತು, ಕತ್ಲಾಗ್ಬಿಡುತ್ತೆ ಅಂತ. ಮಳೆ ಜೋರಿತ್ತು. ಹಾಗೇನೆ ಒಂದು ಪ್ಲೇಸ್ ಕೂಡ ಇದೆ ಅಲ್ಲಿ ಅಂತ ಹೇಳ್ತಿದ್ರು. ನನಗೆ ನೋಡ್ಕೊಂಡು ಹೋಗೋಣ ಅಂತ ಗಾಡಿ ಮೂವ್ ಮಾಡಿದ ತಕ್ಷಣ ಅಲ್ಲೇ ಆಚೆ ಡೌನ್ ಇರುತ್ತೆ, ಮತ್ತೆ ಅರಮನೆ. ಅಂದರೆ ಎಷ್ಟು ದೂರ ಐತೆ? ಅಲ್ಲಿ ಮೇಲ್ ಪ್ಲೇಸ್ ಅವ್ರು ಹೇಳಿದ್ರಲ್ಲ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಕಾರ್ನ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ಸರಿಯಾಗಿ ನಿಂತಿದ್ದು ಕಾರು. ನೋಡಿ ನಮ್ಮ ಅವಸ್ಥೆ, ಗಾಡಿ ಲಾಕ್ ಆಗಿಬಿಟ್ಟಿದೆ. ಅಲ್ಲಿ ಪೈಪ್ ಲೈನ್ಗೋಸ್ಕರ ಗುಂಡಿ ತೋಡಿ ಮುಚ್ಚಿದ್ರಂತೆ. ನಾನು ನೋಡಿರ್ಲಿಲ್ಲ, ಗಾಡಿ ನಿಲ್ಲಿಸಿ ಹೋಗಿದ್ದೆ. ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಿದ್ದಂಗ್ಲೆ ಗಾಡಿ ಕೆಳಗಡೆ ಇಳಿದ್ಬಿಟ್ಟು ಅರೌಂಡ್ 3 ಅಡಿ ಗಾಡಿ ಇಳಿದಿದ್ದು. ಗಾಡಿ ಏನಂದ್ರು ಹತ್ತಲೇ ಇಲ್ಲ. ಆ ರೋಡಲ್ಲಿ ಹೋಗ್ತಿದ್ದ ಒಂದಿಬ್ರು ಬಾಯ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಇಲ್ಲಿ ಹಾಕ್ತೀನಿ. ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು. ಪೋಲ್ಸಿಂದ ಎಲ್ಲ ಎತ್ತಕ್ಕೆ ಟ್ರೈ ಮಾಡಿದ್ರು, ಬಟ್ ಏನಂದ್ರು ಆಗ್ತಾನೆ ಇರಲಿಲ್ಲ. ಹೌದು, ನಾಳೆ ಮತ್ತೆ ಸ್ಕೂಲ್ ರಜೆ ಕೊಡ್ತಾರೆ. ಬೇಡ ಗುರು, ನಮ್ಮ ಸಮಸ್ಯೆ ಬೇಡ. ಚೋಡ ಎಷ್ಟೇ ಟ್ರೈ ಮಾಡಿದ್ರು ಆಗಲಿಲ್ಲ ಅಂತ ಒಂದು ಬುಲೆರೋ ಪಿಕಪ್ನ ತರಿಸ್ಬೇಕಂತ ಡಿಸೈಡ್ ಮಾಡಿದ್ರು. ಚಂದ್ರಶೇಖರ್ ಭಟ್ರು ನಮಗೆ ಪಿಕಪ್ನ ತರಿಸಿ ಕೊಟ್ಟರು. ಸೊ ಫೈನಲಿ ಪಿಕಪ್ ಬಂದಿದೆ. ಬೊಲಾರೋ ನಮ್ಮ ಗಾಡಿಯನ್ನು ಎತ್ತಲಿ. ಯಾಕೆ ಹಿಂದ್ಗಡೆಯಿಂದ ಎತ್ತದ? ಹಿಂದ್ಗಡೆಯಿಂದ ಎತ್ತದ? ಹೌದು, ಹೌದು ಸೊ ಮುಂದ್ಗಡೆಯಿಂದ ಎತ್ತಿದ್ರೆ ಬಾಡಿ ಫುಲ್
ಅಕಸ್ಮಾತ್ ಅವ್ರು ಯಾರು ಸಿಗ್ಲಿಲ್ಲ ಅಂತಿದ್ರೆ ನಾನು ಗಾಡಿ ಹೆಂಗ್ ತೆಗಿಬೇಕು ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ. ನಾನು ಕನ್ಸಲ್ಲೂ ನೆನ್ಸೋಕ್ಕಾಗಲ್ಲ. ಅವ್ರು ಯಾರು ಸಿಗದೆ ಇದ್ದಿದ್ರೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ತಿತ್ತು. ನನ್ನ ಕೈಯೆಲ್ಲ ಕೆಸರಾಗಿದ್ರು ನಾನು ಅಷ್ಟೊಂದು ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ ಅಂತ ಅನ್ಸುತ್ತೆ. ಅವರೇ ಹಗ್ಗ ಕಟ್ಟಿ ಅವರೇ ಇದು ಮಾಡಿದ್ರು. ತುಂಬ ಥ್ಯಾಂಕ್ಸ್ ಟು ದಮ್. ಸಖತ್ ಹೆಲ್ಪ್ ಮಾಡಿದ್ರು ನನಗೆ. ಅವ್ರು ಇಲ್ಲದೆ ಇದ್ದಿದ್ರೆ ನಿಜವಾಗ್ಲೂ ಆಗ್ತಿದ್ದಿಲ್ಲ. ನಿಜವಾಗ್ಲೂ ಅಂದರೆ ಅವತ್ತು ಅಲ್ಲೇ ಉಳ್ಕೋಬೇಕಾಗ್ತಿತ್ತು ನನಗೆ. ಎಲ್ಲಿ ಹಾಕದ? ಎಲ್ಲರೂ ನಮ್ಗೆ ಅವರೇ ಸಿಕ್ಕಿದ್ದಾರೆ. ನಮಗೆ ಅನ್ಬೇಕು ಪಾಪ ಅವರೇ ಆಲ್ಮೋಸ್ಟ್ ಕೆಸರಲ್ಲಿ ಮಲಗಿ ಕೆಳಗಡೆ ಚಾಸಿಗೆ ಕಟ್ಟಿದ್ರು. ಎಲ್ಲೂ ರೋಪು ಕಟ್ಟಕ್ಕೆ ಜಾಗನೇ ಸಿಕ್ತಿದ್ದಿಲ್ಲ ಅಂತ ಹುಡುಕ್ತಾ ಅವ್ರು ಕಟ್ಟಿದ್ರು ಪಾಪ. ಸೊ ಗ್ರೇಟ್ಫುಲ್ ಟು ದೆಮ್. ಅವತ್ತಂತೂ ನನ್ನ ಮನೆಗೆ ಬರೋದೇ ಇಲ್ಲ ಅನ್ಕೊಂಡಿದ್ದೆ. ಯಾರು ಕಿತ್ತು ಬರಂಗೆ ಆಗ್ಬಿಡಿ ಹಾಕಿದ್ರಾ? ಅಲ್ಲ ಮತ್ತೇನಂತ ಕಿತ್ತು ಬಂದ್ರೆ ಅಲ್ಲ ಎಂತಾದ್ರೆ ಕಿತ್ತು ಬಂದ್ರೆ ಎಂತ ಮಾಡೋದು ಮರೆ? ಅದೇ ಮಗ ಇನ್ಸೂರೆನ್ಸ್ ಉಂಟು ಅಂತ. ಯಾವ್ದಕ್ಕೆ ಹಾಕಿದ್ರಿ? ಹಾಂ 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 ಚಕ್ರ ಇದೆಯಲ್ಲ ಅದೇನು ಕೇಳಲ್ಲ. ನಾನೇ ಕಿತ್ತು ಬಂದ್ರೆ ಹೋಯ್ತು ಗಾಡಿ. ಇದು ಡೇಂಜರ್ ಇದು. ಬಾಡಿ ಅಲ್ಲ. ಹಾಂ ಈಗ ತಗೊಂಡಾಗಿದೆ ಇನ್ನು. ಫೋನ್ ತಂದಿಲ್ಲ ಇರಿ ಅವ್ರ ಹತ್ರ ಕಳಿಸ್ತಾ ಇರೋದು. ವಿಡಿಯೋ ಆಗ್ತಿಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಈಗ ಕಳಿಸ್ತಾರೆ. ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಅಲ್ಲ. ಹಾಂ ಏರ್ಟೆಲ್ ಎಂತ ಗಾಡಿ ಲಾಕ್ ಮಾಡಿಬಿಟ್ರಲ್ಲ ನಮ್ದು. ಅಯ್ಯೋ ಎಂತ ಆಯ್ತು ಈಗ? ಹಾಂ ತೆಗಿಯಕ್ಕೆ ಬರಲ್ಲ? ಏನು ಗಾಡಿ ಬರುತ್ತೋ ಇಲ್ಲ ಗೊತ್ತಾಗ್ತಾ ಇಲ್ಲ. ಆಯ್ತಾ? ಹಾಕಿದ್ಯಾ ಬೇಡವಾ? ಕೂರ್ಲಾ ಗಾಡೀಲಿ ಕೂರ್ಲಾ? ವಿಡಿಯೋ ಮಾಡಿ. ಹಾಂ ಛತ್ರಿ ತಗೊಳ್ಳಿ. ವಾಟರ್ ಪ್ರೂಫ್ ಅಲ್ಲ ಐಫೋನ್ ಮರ ಹೋದ್ರೆ ಹೋಯ್ತು. ಕ್ಯಾಮ್ರಾ ಹೋಲ್ಡ್ ಮಾಡಿದ್ದು ಪ್ರಜ್ವಲ್ ಅಂತ. ಅವರೇ ನಮ್ಗೆ ಹೆಲ್ಪ್ ಮಾಡಿದ್ದು ಕೂಡ. ಹಾಗೆ ಅವರೇ ಕ್ಯಾಮ್ರಾಮ್ಯಾನ್ ಮಾಡ್ತೀನಿ ಅಂತ ಕ್ಯಾಮ್ರಾ ನಾನೇ ಇಟ್ಕೋತೀನಿ ಕೊಡಿ ಅಂತ ನೀವು ಹೋಗಿ ಇಟ್ಕೊಳ್ಳಿ ಅಂತ ಮಾಡಿದ್ರು. ಸೊ ಬನ್ನಿ ಕಾರ್ತಿಗೆ ಹೋಗೋಣ. ರೈಟ್ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, 3 ಅಡಿ ಗಾಳ ಇದೆ. 3 ಅಡಿ ಇಲ್ಲ, ಈಗ ಕಡಿಮೆ ಆಗಿದೆ. ಸಾರಿ.
ಥ್ಯಾಂಕ್ ಯು ಮಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಜ್ವಲ್. ಪ್ರಜ್ವಲ್ ಅಣ್ಣ. ನಿಮ್ಮ ಹೆಸರು? ನಾಗೇಶ್ ಅವರೇ, ಧನ್ಯವಾದಗಳು. ಗಾಡಿ ಏನಾಗಲಿಲ್ಲ ಅಲ್ಲ? ಹಾಂ ಹಾಂ ಮಳೆ ಎಂತ ನಾನು ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್. ನಮ್ಮ ಗಾಡಿ ಬಂದು ಬಿಟ್ಟಿದ್ದೀವಿ. ಇಲ್ಲಿ ಮನೆ ಹತ್ರ ಒಂದು ಆಗಿತ್ತು, ಇವತ್ತು ನೋಡ್ರೆ ಆಗಿಲ್ಲ. ಎಂತ ಹೊಡಿತೈತೆ ನಮ್ಮದು 2ನೇ ಬಾರಿ ಬಂತು. ಬರಲ್ಲ? ಸರಿ ಅಣ್ಣ, ಬರಲ್ಲ. ಗಾಡಿಯವರು ಏನು ಇಸ್ಕೊಂಡಿಲ್ಲ ನಮ್ಮ ಹತ್ರ, ತುಂಬ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ಸ್ ಟು ದಮ್. ಸೊ ಇಂಟರ್ವ್ಯೂ ಮಾಡಕ್ಕೆ ಬಂದು ಇಲ್ಲಿ ಗಾಡಿ ಸಿಗಾಕೊಂಡು ನಾವು ಗಳಿಸಿದ ಹಣ ಅಲ್ಲ ಇದೊಂದೇ. ಹಾಂ, ಅದೇ ಅದೇ, ಎಷ್ಟು ಜನ ಬೇಕು ಹಂಗಿದ್ದಾರೆ. ಹೌದು. ಇದೆ ಅಂತ. ಹೌದು. ಸೊ ಇದೊಂದು ಮಿನಿ ಬ್ಲಾಗ್ ಅಷ್ಟೇ. ಇದನ್ನ ಮಾಡೋ ಇಂಟೆನ್ಷನ್ ಇದ್ದಿಲ್ಲ, ಕಾರ್ ಸಿಗಾಕುವಂತ ಅಂತ ಒಂದು ವಿಡಿಯೋ ಮಾಡಿದೆ ಅಷ್ಟೇ ನಿಮ್ಮ ಮನೆ ಹತ್ರ. ಹಾಂ, ಓಕೆ, ಇನ್ನೊಂದು ವಿಡಿಯೋ ಸಿಗೋಣ. ಬಾಯ್.